ಇವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ ಈಗ. ಒಂದು ರಾಜಕೀಯ ಬೇಡಿಕೆ ಈಗ ಅಲ್ಲಿ. ಅಂದರೆ ಅವರಿಗೆ ವಿದ್ಯಾರ್ಥಿಗಳಿಗೆ ಇದೆಲ್ಲ ಮಾಡಿದ್ದು, ಇದೆಲ್ಲ ಅವ್ಯವಹಾರ ಆಗಿದ್ದು, ಪತ್ರಿಕೆ ಎಲ್ಲ ಲೀಕ್ ಆಗಿ ಇವೆಲ್ಲ ತೊಂದರೆ ಆಗಿದೆ, ಅದಕ್ಕಾಗಿ ಅವರು ರಾಜೀನಾಮೆ ಕೊಡಬೇಕು ಅಂತೇಳಿ. ಅವರೇ ನೇರವಾಗಿ ಹೊಣೆಗಾರರು ಅದಾರೋ ಇಲ್ಲ, ಆದರೆ ಅವರು ಆ ಇಲಾಖೆಯಲ್ಲೇ ಅವರೇನಪ್ಪ ಅಂದರೆ ಇದು ಏನು ಮಂತ್ರಿ ಆಗಿದ್ದಾರೆ, ಅವರು ಸರಿಯಾದ ರೀತಿಯಿಂದ ಜವಾಬ್ದಾರಿ ನಿರ್ವಹಿಸಿಲ್ಲ, ಅವರ ಒಂದು ರಾಜೀನಾಮೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವಾಗಲೇ ಕೊಡಿಸಿಬಿಡ್ಬೋದಾಗಿತ್ತು ಅಂತಕ್ಕಂಥದ್ದು ನಂದು. ಈಗ ಇಲ್ಲಿ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಕಾಕ್ರೋಚ್ ಅಂತೇಳಿ ಇನ್ನೊಂದು ಬೇರೆ ಬೇರೆ ವಾಂಗ್ಚುಕ್ ಇದಕ್ಕೆ ಒಂದು ಹೋರಾಟಕ್ಕೆ ಬೆಂಬಲ ಅಂಥೇಳಿ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವೊಂದೆಲ್ಲ ವಾಲಂಟಿಯರಿಯಾಗಿ ಬರ್ತಾ ಇದ್ದಾರೆ, ಇಲ್ಲ ಅಂತೇನಿಲ್ಲ. ಆದರೆ ಡೆಲ್ಲಿದು ಅಷ್ಟೆಲ್ಲ ಆಗಬೇಕಾಯ್ತಂತಂದರೆ ಆಪ್ ಒಂದು ಪಕ್ಷ ಏನಿದೆ, ಆ ಪಕ್ಷ ಒಂದಿಷ್ಟು ಇನ್ವಾಲ್ವ್ ಆಗಿದೆಯೇನೋ ಅಂತೇಳಿ ನಾನು ಹಾಗೆ ಕಾಂಗ್ರೆಸ್ನವರು ಅವರು ಏನಂತ ಹೇಳಿದ್ರೆ ಇಲ್ಲ ಅಂತಂತಂದರೆ ಇಷ್ಟೊಂದು ಘರ್ಷಣಾಮಯವಾಗಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಅಲ್ಲಿ ಅವರು ಒಂದು ಮಾಡ್ತಾ ಇದ್ದಾರೆ. ಅದು ಒಂದು ವಿದ್ಯಾರ್ಥಿಗಳ ಒಂದು ಸಮಸ್ಯೆ ಇದೆ ನಿಜ, ಆದರೆ ಅಲ್ಲಿ ರಾಜಕೀಯನೂ ಬೆರೆತುಕೊಂಡಿದೆ ಅಂತಕ್ಕಂಥದ್ದು. ಇವತ್ತು ನಡ್ಡಾ ಅವರು ಎಲ್ಲ ಹೋಗಿ ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ಜೊತೆಗೆ. ಆದರೆ ರಾಜೀನಾಮೆ ಕೊಡಿಸಿದ್ರೆ ಭಾಳ ಒಳ್ಳೆಯದಾಗಿತ್ತು. ಅದು ಯಾಕೆ ಅಂಥೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ಇದೇ ಥರ ಮೋದಿಯವರು ರೈತರ ಕಾನೂನು, ರೈತ ವಿರೋಧಿ ಕಾನೂನು ಅಂತೇಳಿ ಹೋರಾಟಗಳು ನಡೆದವು. ಹಾಗೆ ದಬ್ಕೊಂಡು ಹೋಗ್ಬಿಟ್ರು, ತಳ್ಕೊಂಡು ಹೋದ್ರು. ಮುಂದೆ ನೋಡ ವರ್ಷಗಟ್ಟಲೆ ನಡೀತು, ಅದು ಹೋರಾಟ ನಡೀತು. ಅವೆಲ್ಲ ಯಾಕೆ ಅಷ್ಟೊಂದು ಬೆಳೆಸಬೇಕು ಅಂತಕ್ಕಂಥದ್ದು ನನಗೂ ಅರ್ಥ ಆಗ್ತಾ ಇಲ್ಲ. ಆಯಿತು, ಬೇಡ ಆಗಿತ್ತು ಒಂದು ರೈತರ ಸಲುವಾಗಿನೇ ಮಾಡಿದ್ದು, ರೈತರಿಗೆ ಬೇಡ ಆಗಿದೆ ಅಂದರೆ ತೆಗೆದುಬಿಟ್ಟಾನಂತೇಳಿ ಕೊನೆಗೆ ಯಾಕೆ ತಗೋಬೇಕು? ಹೌದು. ಹಾಗೆ ಇವತ್ತು ಸೆಷನ್ ಮುಗಿದಾದ್ಮೇಲೆ ಆದರೂ ಸಹಿತ ರಿಷಫಲ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಉಳಿಯೋಂಗಿಲ್ಲ ಅಂಥೇಳಿ ನಮಗೆಲ್ಲ ಒಂದು ಅಂದಾಜಿದೆ. ಅವರು ಹೇಗೂ ಹೊರಗೆ ಹೋಗ್ತಾ ಇದ್ದಾರೆ, ಇವಾಗ ಹೊರಗೆ ಕಳಿಸ್ಬಿಟ್ಟಿದ್ರೆ ಆಗಿ ಹೋಗಿರೋದು ಅಂತ ನನಗನ್ಸುತ್ತೆ. ವಿದ್ಯಾರ್ಥಿ ನಾಯಕರ ಜೊತೆ ಮಾತಾಡ್ಬಿಟ್ಟಿದ್ರೆ ಮೋಸ್ಟ್ಲಿ ಇದೆಲ್ಲ ಮುಗಿದು ಹೋಗಿರೋದು ಎಲ್ಲ. ಅಷ್ಟೇ ಅವ್ರು ರಾಜೀನಾಮೆ ಕೊಡಿಸಿದ್ರೆ ಇದು ಏನು ಆಗ್ತಾನೆ ಇರಲಿಲ್ಲ ಎಲ್ಲ. ಇದು ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದಾರಂತ ತಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಹೆಚ್ಚು ಕಡಿಮೆ. ಹಾಗೆ ನರೇಂದ್ರ ಮೋದಿ ಸರ್ಕಾರದವರು ಅಥವಾ ನರೇಂದ್ರ ಮೋದಿನೇ ಸ್ವತಃ ಅವರೇ ನರೇಂದ್ರ ಮೋದಿ ಅವರು ಯಾವ ರೀತಿಯಲ್ಲಿ ಇದನ್ನು ನಾವು ಬಗೆಹರಿಸ್ಬೇಕು ಅಂತಕ್ಕಂಥದ್ದು ವಿಚಾರ ಮಾಡಬೇಕು. ಅವರು ತುಂಬ ಬ್ಯುಸಿ ಇರ್ತಾರೆ, ಫಾರಿನ್ ಟ್ರಿಪ್ಪು ಅಲ್ಲಿ ಇಲ್ಲಿ ಅಂತೇಳಿ. ಹೌದಾ, ಅದು ಇರಲಿ ಒಂದು ಕಡೆಗೆ, ಆದರೆ ದೇಶದ ಒಳಗಡೆನ ಪರಿಸ್ಥಿತಿ ಏನು ನಡೀತಾ ಇದೆ ಅದು ಬೇಕಲ್ಲ. ಅದಕ್ಕಾಗಿ ಗಮನ ಹರಿಸಲ್ಲ. ಈ ಯುವಕರು ಅಡ್ಡದಾರಿ ಹಿಡಿದು ಬಿಟ್ರೇನು ಅದು ತುಂಬ ಕಷ್ಟನೇ ಅಲ್ಲ. ಆಲ್ರೆಡಿ ಮತ್ತೆ ಅವರು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಹೌದು, ಯೂತ್ಸ್ಗೆ ಒಂದೇನಂತ ಹೇಳಿದ್ರೆ ಅದು ಸಮಸ್ಯೆ ಇದೆ ಅವರಿಗೆ ಇಡಿಯಾದ ಒಂದು ಸೈದ್ಧಾಂತಿಕತೆ ಅದು ಇದು ಏನು ಬೇಕಾಗಲ್ಲ. ಈ ಹಿಂದೆ ದೊಡ್ಡ ಚಳುವಳಿ ಆಯಿತು ಆಸಾಂನಲ್ಲಿ ವಿದ್ಯಾರ್ಥಿಗಳದೇ ಚಳುವಳಿ. ಆಮೇಲೆ ಅದು ಗೊತ್ತಾಯಿತು, ಆ ವಿದ್ಯಾರ್ಥಿಗಳ ಚಳುವಳಿಗೆ ಒಂದು ಕಾರಣ ಅಮೇರಿಕಾದ ಒಂದು CIA ಏಜೆನ್ಸಿ ಅಂತ ಅದರ ಒಂದು ಪಿತೂರಿನೂ ಅದಕ್ಕೆ ಯಾವ ರೀತಿ ಅದು ಹೆಲ್ಪ್ ಮಾಡಿತು ಅಂತಕ್ಕಂಥದ್ದು ಆಮೇಲೆ ಏನಂತಂದ್ರೆ ಬಂತದು ತನಿಖೆಯಲ್ಲಿ. ಆದರೆ ಅಷ್ಟೊತ್ತಿಗಾಗಲೇ ಎಲ್ಲ ಆಗೋಗಿತ್ತು. ಮತ್ತು ವಿದ್ಯಾರ್ಥಿಗಳು ಆಸುನೇ ಒಂದು ಸರ್ಕಾರ ನಡೆಸಲಿಕ್ಕೆ ಬಂದ್ಬಿಡ್ತು. ಅದೇನೋ ಆಗ್ಬೋದು. ಯಾವುದೇ ಒಂದು ಸಮಸ್ಯೆಯನ್ನು ಬೇರೆ ಬೇರೆ ಶಕ್ತಿಗಳು, ವಿರೋಧಿ ಶಕ್ತಿಗಳು, ದೇಶ ವಿರೋಧಿ ಶಕ್ತಿಗಳು ಅದನ್ನ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು ಸಹಜ. ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ಅದು ಸರ್ಕಾರ ಅದೆಲ್ಲ ಆಸು ಚಳವಳಿಗೆಲ್ಲ ನಡೆದದ್ದು ಇದೆ. ಅವಾಗನೇ ಇವು ಕಾಂಗ್ರೆಸ್ ಸರ್ಕಾರ ಇದ್ದಾಗನೇ ಅವೆಲ್ಲ ಪಾಠ ಕಲಿಬೇಕಂತ ಅವುಗಳಿಂದ.